ಡಿಸಿಎಂ ರಾಹುಲ್ ಗಾಂಧಿ ಭೇಟಿ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿರೋದು. ಸಿಎಂ ಅಧ್ಯಕ್ಷರು ಏನೋ ಹೇಳಿರಬೇಕು, ಮಾತನಾಡಿದ್ದು ಅವರಲ್ವಾ. ಸಿಎಂ ಡಿಸಿಎಂ ಏನು ಹೇಳಿಲ್ಲ, ಏನು ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಏನೋ ಚರ್ಚೆ ಮಾಡ್ದಂಗೆ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಮಾತುಕತೆ ನಡೀತಾ ಇತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡಿರಬಹುದು ಅನ್ನುವಂಥ ಪ್ರಶ್ನೆಗೆ ಗೊತ್ತಿಲ್ಲ, ಏನು ಮಾತಾಡ್ದಂಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀವಿ ನಾವು ಬರೇಳ್ತೀವಿ ಅಂತ ಮಾಹಿತಿ ಸಂದೇಶ ಬಂದಿದೆ ಅಲ್ಲ, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ವಾ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿರೋದು. ಅಲ್ಲ, ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ ಅವರು. ಈ ಥರ ಚರ್ಚೆಗಳು ಅಗತ್ಯ ಇತ್ತ? ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ಅಷ್ಟೇ ನೋಡಿರೋದು ನಾವು. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಬರೋದಿಲ್ಲ, ನೋ ಕಾಮೆಂಟ್ಸ್. ಸಂಕ್ರಾಂತಿ ನಂತರ ಹೇಳ್ತೀವಿ ನಾವು ಬರೇಳ್ತೀವಿ ಅಂತ. ಇನ್ನು ಈ ಕುರ್ಚಿ ಕಿತ್ತಾಟ ನಡೀತಾ ಉಂಟಲ್ಲ, ಇದಕ್ಕೆ ಹೈಕಮಾಂಡ್ ಸರಿಪಡಿಸಲಿ ಎಂಬ ರಾಜಣ್ಣ ಹೇಳಿಕೆ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಹೇಳೋದು ಸರಿ ಇದೆ, ಈ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಇರಬಾರದು, ಹೀಗಾಗಿ ಹೈಕಮಾಂಡ್ ಸರಿಪಡಿಸಲಿ ಅಂತ ಹೇಳಿದ್ದಾರೆ. ಅರ್ಥದಲ್ಲಿ ಸರಿ ಇದೆ, ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಅಲ್ಲ, ಅದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ, ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಅಲ್ಲ, ಅದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ, ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಅಲ್ಲ, ಅದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣವ್ರು ಹೇಳೋದು ಕೂಡ ಒಂದು